ಕೋರ್ಟು ಕಚೇರಿಗಳ ಸಮಸ್ಯೆ ಬಗೆಹರಿಬೇಕು ಅಂತಂದರೆ, ನಿಮ್ಮಂತೆ ಆಗಬೇಕು ಅಂತಂದರೆ ಈ ಒಂದು ಸರಳವಾದಂತಹ ತಂತ್ರವನ್ನು ನೀವು ಮಾಡ್ಕೊಳ್ಳಿ. ತುಂಬ ಚೆನ್ನಾಗಾಗತ್ತೆ, ತುಂಬ ಒಳ್ಳೆಯದಾಗ್ತಾಗುತ್ತೆ. ಕೋರ್ಟು ಕಚೇರಿಗಳ ಸಮಸ್ಯೆ, ಕೇಸು, ಲ್ಯಾಂಡ್ ಲಿಟಿಗೇಷನ್ ಪ್ರಾಬ್ಲಮ್ಮು ಅಥವಾ ಬೇರೆ ಏನೋ ಒಂದು ಈ ಸಮಸ್ಯೆಗಳು ಕೂಡ ನಿಮ್ಮಂತೆ ಆಗುತ್ತೆ. ಇದನ್ನು ನೀವು ಮಾಡಬಹುದು, ನಿಮ್ಮ ಅವರ ಪರವಾಗಿ ಬೇರೆಯವರು ಯಾರು ಕೂಡ ಮಾಡಬಹುದು. ಏನು ಅಂತಂದರೆ ಕೋರ್ಟ್ ಅಂತಂದರೆ ಶನಿ ಕಾರಕತ್ವ, ಶನಿ ಅಧಿಪತಿ. ಅದಕ್ಕೆ ನೋಡಿ ಕಪ್ಪು ಬಟ್ಟೆನೇ ಹಾಕ್ಕೊಂಡಿರ್ತಾರೆ ಜಡ್ಜಸ್ ಆಗಲಿ ಅಥವಾ ಲಾಯರ್ಸ್ ಆಗಲಿ, ಇದೆಲ್ಲ. ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಮಹಾದೇವಿ ಚದುಷ್ಟಪತ್ನಿ ಮಹಿ ತನ್ನ ಐಶ್ವರ್ಯಲಕ್ಷ್ಮಿ ಪ್ರಚೋದನೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಮುದ್ರೆಗಳು. ಯಾವ ಒಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡೋದಾಯ್ತು ಅಂದರೆ, ಮುಟ್ಟಿನ ದೋಷಕ್ಕೆ ಹೆಣ್ಣು ಮಕ್ಕಳಿಗೆ ಮುಟ್ಟಿನ ಸಮಸ್ಯೆ ಆಗ್ತಾ ಇರುತ್ತೆ. ಈ ಮುಟ್ಟಿನ ಸಮಸ್ಯೆಯಿಂದ ತಪ್ಪಿಸ್ಕೋಬೇಕು ಅಂತಂದರೆ ಈ ಎರಡು ಮುದ್ರೆಯನ್ನು ಮಾಡಿ ಮುಟ್ಟಿನ ಬಿಳುಸರ್ಗು ಮತ್ತು ಮುಟ್ಟಿನ ಸಮಸ್ಯೆ, ಕಾನ್ಸ್ಟಿಪೇಷನ್, ಇರೆಗ್ಯುಲರ್ ಪೀರಿಯಡ್ಸು ಎಲ್ಲವೂ ನಿವಾರಣೆ ಆಗ್ತಾ ಬರುತ್ತೆ. ಮತ್ತು ಯಾವ ಒಂದು ಇದು ಅಂತಂದರೆ ಯೋನಿ ಮುದ್ರೆ, ಹೆಬ್ಬೆರಳು ಪ್ಲಸ್ ತೋರು ಬೆರಳು, ಮಿಕ್ಕಿದೆಲ್ಲ ಬೆರಳುಗಳನ್ನ ತಾಗಿಸ್ಬೇಕು. ಇದು ಯೋನಿ ಮುದ್ರೆ. ಯೋನಿ ಮುದ್ರೆನ 20 ನಿಮಿಷಗಳ ಕಾಲ ಮಾಡಿ ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಇದು ಮುಟ್ಟಿನ ಒಂದು ದೋಷದ ಸಮಸ್ಯೆಗಳನ್ನು ನಿವಾರಣೆ ಮಾಡುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಮತ್ತು ಇದು ವಿಚಾರ. ಇದನ್ನು 20 ನಿಮಿಷಗಳ ಕಾಲ. ಅಪಾನ ಮುದ್ರೆನ 25 ನಿಮಿಷಗಳ ಕಾಲ ಮಾಡಿ ಹೆಬ್ಬೆರಳು ಪ್ಲಸ್ ಮಧ್ಯದ ಬೆರಳು ಪ್ಲಸ್ ಉಂಗುರದ ಬೆರಳು, ತೋರು ಬೆರಳು ಕಿರು ಬೆರಳನ್ನು ನೇರವಾಗಿರುವಂತೆ ಎಚ್ಚರ ವಹಿಸಬೇಕು. 25 ನಿಮಿಷಗಳ ಕಾಲ ಮಾಡಿ ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಮುಟ್ಟಿನ ಸಮಸ್ಯೆಗಳು ಸಂಪೂರ್ಣವಾಗಿ ಹೆಣ್ಮಕ್ಳಿಗೆ ಎಸ್ಪೆಷಲಿ ಹೊರಟೋಗ್ಬಿಡುತ್ತೆ, ಸಮಸ್ಯೆಗಳೇ ನಿವಾರಣೆ ಆಗ್ತಾ ಬರುತ್ತೆ. ಇದು ವಿಶೇಷವಾದ ಮುದ್ರೆಯ ವಿಚಾರ. ಇನ್ನು ನಮ್ಮ ಒಂದು ಸಬ್ಕಾನ್ಷಿಯಸ್ ಲೆವೆಲ್ ಅಂತಂದರೆ ನಮ್ಮ ಮನಸ್ಸು ಅಂತ ಕರಿತೀರಾ, ಅಥವಾ ನಮ್ಮ ಒಳಗಡೆ ಇರುವಂಥ ಪರಮಾತ್ಮ ಅಂತ ಕರಿತೀರಾ, ಆತ್ಮ ಅಂತ ಕರಿತೀರಾ, ಏನು ಒಳಗಡೆ ಇರುವಂಥ ಒಂದು, ಅಥವಾ ನಿಮ್ಮಲ್ಲಿರುವಂಥ ಅರಿವು ಅಂತ ಕರಿತೀರೋ, ಜ್ಞಾನ ಅಂತ ಕರಿತೀರೋ, ಅಥವಾ ಯೂನಿವರ್ಸ್ ಅಂತ ಕರಿತೀರೋ, ಅದು ಬೇರೆ ಅಲ್ಲ. ಹೊರಗಡೆ ಇರುವಂತಹ ದೇವರು ಬೇರೆ ಅಲ್ಲ, ನಿಮ್ಮ ಒಳಗಡೆ ಇರುವಂತಹ ಒಂದು ಪರಮಾತ್ಮ ಬೇರೆ ಅಲ್ಲ. ನಾನು ಹೇಳ್ದೆ, ಅದು ಯೂನಿವರ್ಸ್ ಅಂತ ದೇವರು ಅಂದ್ಕೊಳ್ಳಿ, ಪ್ರಕೃತಿ ಅಂದ್ಕೊಳ್ಳಿ, ಅಥವಾ ಯಾವುದೋ ಒಂದು ಪಾಸಿಟಿವ್ ಎನರ್ಜಿ ಅಂದ್ಕೊಳ್ಳಿ, ಎಲ್ಲವೂ ಕೂಡ ಯಥಾ ಅಂಡ ಅಂಡೆ ತಥಾ ಬ್ರಹ್ಮಾಂಡೆ. ಹೆಂಗೆ ಯೂನಿವರ್ಸು ದೊಡ್ಡ ದೊಡ್ಡ ನಕ್ಷತ್ರ, ಗ್ಯಾಲಾಕ್ಸಿಸು ಎಲ್ಲ ಇರುತ್ತೆ. 1000 ಭೂಮಿಯನ್ನು ಹಾಕಿದ್ರೆ ಒಂದು ಸೂರ್ಯ ಆಗ್ತಾನೆ ಅನ್ನಂಗೆ, 1000 ಸೂರ್ಯಗಳನ್ನು, ಲಕ್ಷಾಂತರ ಸೂರ್ಯಗಳನ್ನು ಹಾಕಿದ್ರೆ ಒಂದು ಗ್ಯಾಲಾಕ್ಸಿ ಆಗುತ್ತೆ. ಆ ಗ್ಯಾಲಾಕ್ಸಿಲಿ ಇನ್ನಷ್ಟು ಸಾವಿರಾರು ಗ್ಯಾಲಾಕ್ಸಿಗಳೆಲ್ಲ ಇರ್ತವೆ ಅಂತ. ಹಾಗಾಗಿ ಅದು ಎಲ್ಲವೂ ಅಂತಂದರೆ ಸುತ್ತಾ ಇರುತ್ತೆ. ಈ ಸೂರ್ಯನ ಸುತ್ತ ಯಾವ ರೀತಿ ಸುತ್ತಾ ಇರ್ತೋ, ಒಂದು ಆಟಮ್ನ ತೊಗೊಳ್ಳಿ, ಒಂದು ಸಣ್ಣ ಒಂದು ಧೂಳಿನ ಕಣ ತೊಗೊಳ್ಳಿ, ಅದನ್ನು ಪೀಸ್ ಮಾಡಿ, ಅದನ್ನು ಟೆಲಿಸ್ಕೋಪ್ ಹಾಕಿ, ಅದನ್ನು ಇನ್ನೂ ಒಳಗಡೆ ನೋಡುತ್ತೆ ಅಂದರೆ ಒಂದು ಅಣು ಬರುತ್ತೆ. ಆ ಅಣುನಲ್ಲಿ ನ್ಯೂಟ್ರಾನ್ಸು, ಪ್ರೋಟಾನ್ಸು, ಎಲೆಕ್ಟ್ರಾನ್ಸು ಎಲ್ಲ ತಿರುಗ್ತಾ ಇರುತ್ತೆ. ಸೊ ಯಾವ ರೀತಿ ಸೂರ್ಯ ಸುತ್ತುತ್ತಿರುತ್ತೋ ಅದೇ ರೀತಿ ಒಂದು ಅಣುವಿನಲ್ಲೂ ಕೂಡ ಒಂದು ಶಕ್ತಿ ತಿರುಗ್ತಾ ಇರುತ್ತೆ. ಹಾಗಾಗಿ ಅದಕ್ಕೆ ಅಣಿಮ, ಮಹಿಮ, ಲಘಿಮ, ಪ್ರಾಪ್ತಿ, ಪ್ರಣಮ್ಯ, ಈಶತ, ಉಷಿತ್ವ, ಅಣಿಮಾದಿ ಅಷ್ಟಸಿದ್ಧಿಗಳು ಅಂತ. ಅಣಿಮಾದ ಅಷ್ಟಸಿದ್ಧಿಗಳು, ಅಣಿಮ ಅಂದರೆ ಅಣುವಿನಲ್ಲಿ ಅಣುವಾಗುವಂಥದ್ದು ನಾವು ಅಂತ ಅಂತೆಲ್ಲ. ಅಂದರೆ ಆ ಟೆಲಿಸ್ಕೋಪ್ ಅಂದ, ಸಣ್ಣ ಟೆಲಿಸ್ಕೋಪ್ ದೂರ ನೋಡ್ತೀವಿ, ಸಣ್ಣ ಒಂದು ಅಣುವಿನ ದೂರದಲ್ಲಿ ಟೆಲಿಸ್ಕೋಪ್ ನೋಡಿದ್ರೆ ಅದೇ ರೀತಿ ಸುತ್ತಾ ಇರುತ್ತೆ, ಸೂರ್ಯನ ಸುತ್ತ ಎಲ್ಲ. ಅದೇ ರೀತಿ ನಾವು ಒಂದು ಅಣುವಿನಲ್ಲಿ ನೋಡೋದು ಕೂಡ ಆ ಸುತ್ತ ಎಲೆಕ್ಟ್ರಾನ್ಸ್, ನ್ಯೂಟ್ರಾನ್, ಪ್ರೋಟಾನ್ಸ್ ಅಂತೆಲ್ಲ ಸುತ್ತಾ ಇರುತ್ತೆ ಅಂತೆಲ್ಲ. ಯಥಾ ಅಂಡಾಂಡೆ ತಥಾ ಬ್ರಹ್ಮಾಂಡೆ. ಎಲ್ಲಿ ಬ್ರಹ್ಮಾಂಡ ಇರುತ್ತೋ ಅದೇ ಥರ ನಮ್ಮ ಒಂದು ಅಣುವಿನಲ್ಲೂ ಕೂಡ ಇರುತ್ತೆ ಅಂತ. ಅದಕ್ಕೋಸ್ಕರ ಅಂದರೆ ಅದು ಬೇರೆ ಅಲ್ಲ, ನಮ್ಮದು ಪ್ರಕೃತಿ ಎಲ್ಲವೂ ಕೂಡ ಮಾಡಿರುವಂಥದ್ದು ಪ್ರಕೃತಿ. ನೀವು ಈ ದೇಹ ಹೆಂಗಿದೆ ಅಂತಂದರೆ, ನೀವು ಈ ಸುತ್ತಮುತ್ತ ಇರುವಂಥ ಆಹಾರವನ್ನು ತಿಂದ್ಕೊಂಡೇ ನೀವು ಬೆಳೆದಿರುವಂಥದ್ದು, ಗೊತ್ತಲ್ಲ. ಹಾಗಾಗಿ ನೀವು ಬೇರೆ ಅಲ್ಲ, ಅದು ಬೇರೆ ಅಲ್ಲ. ಬಟ್ ಅಂತ ಸಬ್ಕಾನ್ಷಿಯಸ್ ಬೇರೆ ಅಲ್ಲ, ಯೂನಿವರ್ಸ್ ಬೇರೆ ಅಲ್ಲ, ಅದಲ್ಲ. ಅದಕ್ಕೆ ನೀವೇನು ಮಾಡಬೇಕು ಅಂತಂದರೆ, ನಾವು ನಮ್ಮನ್ನು ಅಪ್ಡೇಟ್ ಮಾಡ್ಕೋಬೇಕು. ನನ್ನ ಕೈಲೇ ಇವತ್ತು ಓದೋಕ್ಕಾಗ್ತಾಯಿಲ್ಲ, ಬಟ್ ನಾನು ಓದಬೇಕು, ನಾನು ಇವಾಗ ತುಂಬ ಸೋಮಾರಿ ಆಗಿಬಿಟ್ಟಿದ್ದೀನಿ, ನಾನು ಇದ್ದು ಕೆಲಸಕ್ಕೆ ಹೋಗಬೇಕು ಅಂತ ನೀವು ಅಪ್ಡೇಟ್ ಆಗಬೇಕು. ನನ್ನ ಕೈಲಿ ಆಗಲಿಲ್ಲ, ಈ ಸರಿ ಬಿಸ್ನೆಸ್ ಫೇಲ್ಯೂರ್ ಆಯಿತು, ಮತ್ತೆ ಬಿಸ್ನೆಸ್ ಮಾಡಿ ಸಕ್ಸಸ್ ಮಾಡಲೇಬೇಕು ಅಂತ ಮತ್ತೆ ಕೆಚ್ಚದೆಯಿಂದ ಮಾಡಬೇಕು. ಅಂದರೆ ಕೆಚ್ಚದೆ ಅಂತ ಸಂಕಲ್ಪ ಅಥವಾ ಅಪ್ಡೇಟ್ ಅಂತ ಹೇಳ್ತೀವಿ. ಅಂದರೆ ಆಗಿಲ್ಲ, ಇವಾಗ ಎಕ್ಸ್ಟ್ರಾ ಫೋರ್ಸಿಂದ ನಾವು ಮಾಡೋಣ ಅನ್ನೋಂಥದ್ದು. ಆ ರೀತಿ ಇತ್ತು. ಅಂದರೆ ಅಶೋಕ ಏನು ಮಾಡುತ್ತೆ, ಒಂದು ಸರಿ ಸೋತ್ಬಿಟ್ನಂತೆ ಯಾವುದೋ ಒಂದು ಚಿಕ್ಕ ಒಂದು ಯುದ್ಧದಲ್ಲಿ, ಬಂದು ಗುಹೆಯಲ್ಲಿ ಸೇರ್ಕೊಬಿಟ್ಟಿನಂತೆ.
ಆವಾಗ ಬಂದು ಗುಹೆಯಲ್ಲಿ ಸುತ್ಕೊಂಡು ಹಿಂಗೆ ಕೂತ್ಕೊಂಡಿದ್ದಾಗ ಒಂದು ಜೇಡರ ಬಲೆ ಫಸ್ಟ್ ಸರಿ ಹಿಂಗೆ ಜಂಪ್ ಮಾಡ್ತಂತೆ, ಎತ್ತಕ್ಕಾಗಿಲ್ಲ. 2ನೇ ಸರಿ ಜಂಪ್ ಮಾಡ್ತಾನೆ, 3ನೇ ಸರಿ ಜಂಪ್ ಮಾಡ್ತಾನೆ, 4ನೇ ಸರಿ ಪಟ್ ಅಂತ ಹೋಗಿ ಮೇಲ್ಗಡೆ ಕಚ್ಕೋತಂತೆ. ಆವಾಗ ಇವನಿಗೇನೋ ಅಂತಿದ್ದವಂತೆ, ಇಲ್ಲ ಮರಳಿ ಯತ್ನ ಪ್ರಯತ್ನ ಮಾಡ್ತಾನೆ ಇದ್ರೆ ನಾನು ಸಾಧ್ಯ ಆಗುತ್ತೆ ಅಂದ್ಬಿಟ್ಟು ಮತ್ತೆ ಯುದ್ಧ ಹೋಗಿ ಆ ಯುದ್ಧನ ಗೆದ್ದಂತೆ. ಹಾಗಾಗಿ ಒಂದು ಜೇಡರ ಬಲೆ ಮತ್ತು ಜೇಡ ಇವನಿಗೆ ಗುರು ಆಯಿತು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಹೊರಗಡೆ ಇರುವಂಥ ಪರಮಾತ್ಮ ಬೇರೆ ಅಲ್ಲ, ನೀವು ಬೇರೆ ಅಲ್ಲ, ಎಲ್ಲವೂ ಕೂಡ ಒಂದೇ. ನೀವು ಅಪ್ಡೇಟ್ ಆಗಬೇಕು, ನಾನು ಚೆನ್ನಾಗಾಗಬೇಕು, ನಾನು ಬೆಳವಣಿಗೆ ಆಗಬೇಕು, ನಾನು ಮುಂದೆ ಬರಬೇಕು ಅಂತ ನೀವು ಪ್ರಯತ್ನ ಪಟ್ಟರೆ ಸಾಕು. ನೀವು ಎಷ್ಟೊಂದು ಮುಂದೆ ಇರ್ತೀರ. ನಿಮ್ಮ ಒಳಗಡೆ ಇರೋಂಥ ಪರಮಾತ್ಮನನ್ನು ಕೇಳ್ಕೊಳ್ಳಿ, ಖಂಡಿತವಾಗ್ಲೂ ಅದು ಬದಲಾವಣೆಯನ್ನು ಮಾಡ್ತೇನೆ ಈ ಜೀವನದಲ್ಲಿ ಮುಂದೆ ಬರ್ತೀರಾ ಅಂತಲ್ಲ. ಇದು ವಿಶೇಷವಾದಂಥದ್ದು ವಿಚಾರ. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾಯಿಲ್ಲ ಅಂತಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂತಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂತಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ, ಏನು ಮಾಡಬೇಕು ಅನ್ನೋಂಥದ್ದೇ ಗೊತ್ತಾಗ್ತಾ ಇಲ್ಲ ಗುರುಗಳೇ. ಸಾಲದವರು ಫೋನ್ ಮೇಲೆ ಫೋನು, ಮೆಸೇಜ್ ಮೇಲೆ ಮೆಸೇಜು, ಮನೆ ಹತ್ರ ಬಂದು ಗಲಾಟೆ ಮಾಡ್ತೀನಿ ಅಂತಾರೆ ಗುರುಗಳೇ, ನಾನು ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅಂತ ಏನಾರು ಇತ್ತು ಅಂತಂದರೆ ತಲೆನೇ ಕೆಡಿಸ್ಕೊಬಿಡಿ. ಅದಕ್ಕೆಲ್ಲ ಏಕೈಕ ರಾಮಬಾಣ ಅಂತಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆ ಇಟ್ಟು ಪ್ರತಿಷ್ಠಾಪನೆ ಮಾಡಿದ್ದೇ ಆಯಿತು ಅಂತಂದರೆ ಅದು ಎಂಥದ್ದೇ ಹಣಕಾಸಿನ ಸಮಸ್ಯೆ ಇದ್ದರೂ ಕೂಡ ನಿವಾರಣೆ ಆಗೋಗ್ಬಿಡುತ್ತೆ. ಕೇವಲ ಸಾಲ ಮಾಡಿರೋರ್ಗೆ ಮಾತ್ರ ಅಲ್ಲ ಗುರುಗಳೇ, ಇನ್ನು ಕೆಲವರು ನನಗೆ ತುಂಬ ಸಾಲ ಪಾಲ ಏನೂ ಇಲ್ಲ ಗುರುಗಳೇ, ಬಟ್ ಊಟ ತಿಂಡಿ ಬಟ್ಟೆಗೆ ಏನು ತೊಂದರೆ ಇಲ್ಲ ಗುರುಗಳೇ, ಏನು ಸ್ಯಾಲ್ರಿ ಬರ್ತಾಯಿದೆ, ಬಟ್ ಆದರೆ ಒಂದು ಸೈಟ್ ತೊಗೊಳಕ್ಕಾಗ್ತಾಯಿಲ್ಲ, ಒಂದು ಮನೆ ಕಟ್ಟೋಕ್ಕಾಗ್ತಾಯಿಲ್ಲ ಗುರುಗಳೇ, ಮಕ್ಕಳಿಗೆ ಮದುವೆ ಮಾಡಬೇಕು, ಮಕ್ಕಳನ್ನ ಓದಿಸ್ಬೇಕು, MBA 7-8 ಲಕ್ಷ ರೂಪಾಯಿ ಖರ್ಚಾಗುತ್ತೆ, ಅದು ಇದು ಮಾಡಬೇಕು ಅಂತಾರೆ, ಆಗ್ತಾಯಿಲ್ಲ ಗುರುಗಳೇ. ಮಕ್ಕಳಿಗೆ ಮದುವೆ ಮಾಡಬೇಕು, 15-20 ಲಕ್ಷ ರೂಪಾಯಿ ಖರ್ಚಾಗುತ್ತೆ ಗುರುಗಳೇ, ಏನು ಮಾಡೋದು, ದುಡ್ಡಿಲ್ಲ, ಬಟ್ ಊಟ ತಿಂಡಿಗೆ ಏನು ತೊಂದರೆ ಇಲ್ಲ ಗುರುಗಳೇ ಅಂತ ಹೇಳ್ತಾರೆ. ಏನು ಮಾಡೋದು ಗುರುಗಳೇ ಅಂತಾರೆ. ಇನ್ನು ಕೆಲವರು ಗುರುಗಳೇ, ನಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲ ಫಾರಿನ್ ಟೂರು ಮತ್ತು ಒಡವೆಗಳೆಲ್ಲ ಹಾಕ್ಕೊಂಡು ಕಾರು ಗಿರು ಅಂತೆಲ್ಲ ತುಂಬ ಜೋರಾಗಿದ್ದಾರೆ ಗುರುಗಳೇ. ನಮ್ಮ ರಿಲೇಷನ್ ಎಲ್ಲ ಚೆನ್ನಾಗಿದ್ದಾರೆ ಫ್ರೆಂಡ್ಸಲ್ಲಿ, ಮತ್ತು ನಾವೇ ಈ ಥರ ತುಂಬ ಫೈನಾನ್ಷಿಯಲಿ ತುಂಬ ವೀಕು ಗುರುಗಳೇ, ಏನು ಮಾಡೋದು ಅಂತಾರೆ. ತಲೆನೇ ಕೆಡಿಸ್ಕೊಬೇಡಿ. ಅದಕ್ಕೂ ಕೂಡ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ ಗೊತ್ತಲ್ಲ. ಇದುವರೆಗೂ ಆ ಥರ ಯಾರ್ಯಾರು ಅಷ್ಟಲಕ್ಷ್ಮಿ ಯಂತ್ರ ತೆಗೆದುಕೊಂಡಿದ್ರೋ ಅವ್ರು ಇದುವರೆಗೂ ಯಾವುದೇ ಕಾರಣಕ್ಕೂ ಕೂಡ ಜೀವನದಲ್ಲಿ ಹಣಕಾಸಿನ ಸಮಸ್ಯೆಯನ್ನು ಅನುಭವಿಸೇ ಇಲ್ಲ. ಇಲ್ಲ 100ಕ್ಕೆ ಒಂದು 2-3 ಜನ ಬಿಟ್ಟರೆ ಇನ್ನು 97-98 ಜನಕ್ಕೆ ತುಂಬ ಚೆನ್ನಾಗಾಗಿದೆ, ಆಗುತ್ತೆ, ಹಿಂದೆ ಆಗಿತ್ತು, ಈಗಲೂ ಕೂಡ ಆಗಿದೆ, ಇನ್ನು ಮುಂದಕ್ಕೂ ಕೂಡ ಆಗುತ್ತೆ. ಅಷ್ಟು ಒಂದು ಪವರ್ಫುಲ್ ಆಗಿರೋಂಥ ಯಂತ್ರ ನಾನು ನಿಮಗೆ ಕೊಡ್ತಾ ಇರೋಂಥದ್ದು. ಖಂಡಿತವಾಗ್ಲೂ ಕೂಡ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡೋಗಿ, ಇದನ್ನು ಕೊರಿಯಲ್ಲಿ ಕಳಿಸೋದಕ್ಕಾಗೋದಿಲ್ಲ, ನೇರವಾಗಿ ಬಂದು ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡೋಗಿ ಅಥವಾ ನಿಮ್ಮ ಕಡೆಯವ್ರನ್ನ ಯಾರು ಕಳಿಸಿ ಗೊತ್ತಲ್ಲ ಅದನ್ನು ಕೊಡಿ. ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲ್ಗೆ ಸೂತ್ಕ ಗಿತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದು ಏನೂ ಇಲ್ಲ ಗೊತ್ತಲ್ಲ. ಇಟ್ಟರೆ ಸಾಕೋ ಕೆಲಸ ಆಗುತ್ತೆ. ದೇವ್ರ ಮನೆಲ್ಲಾರು ಇಡ್ಬೋದು, ಬೀರನ್ನೆಲ್ಲಾರು ಇಡ್ಬೋದು, ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ನು ಏನೂ ಕೂಡ ಇಲ್ಲ. ಭಾಳಷ್ಟು ಜನ ಹೇಳ್ತಾರೆ ಗುರುಗಳೇ ತೊಗೋಬೇಕು ಅಂತ ಆಸೆ ಗುರುಗಳೇ, ತೊಗೊಳಕ್ಕೆ ಆಗ್ತಾಯಿಲ್ಲ. 10 ಬಾರಿ ಸ್ಟ್ರಾಂಗಾಗಿ ಸಂಕಲ್ಪ ಮಾಡಿ, ಹೆಂಗೋ ನಿಮ್ಮ ಮನೆಗೆ ಅಷ್ಟಲಕ್ಷ್ಮಿ ಯಂತ್ರ ಬರುತ್ತೆ. ನೀವಾಗಿ ನೀವು ಬಂದು ತೆಗೆದುಕೊಂಡು ಹೋಗ್ತೀರ. ಅಷ್ಟು ಪವರ್ಫುಲ್ ಇದೆ ಅಷ್ಟಲಕ್ಷ್ಮಿ ಯಂತ್ರ. ಕರ್ಮ ಕಳೆದಿದ್ದರೆ ಮಾತ್ರ ತೊಗೋದಕ್ಕಾಗೋದು. ಎಲ್ಲರೂ ಕೂಡ ಎಷ್ಟೋ ಜನ ಆಫೀಸ್ ಹತ್ರ ಬಂದು ಆಶ್ರಮಕ್ಕೆ ಬಂದು ಹಾಗೆ ಕೇಳ್ಕೊಂಡು ವಾಪಸ್ ಹೊಟ್ಟೋಗ್ಬಿಟ್ಟಿದ್ದಾರೆ. ಇನ್ನು ಕೆಲವ್ರಿಗೆ ಹೇಳ್ತಾರೆ ತಗೋಬಾ ಅಂತ, ಅಯ್ಯೋ ಗುರುಗಳು ಸಿಕ್ಕಿಲ್ಲ, ಹಂಗೆ ಸಿಕ್ಕಿಲ್ಲ, ಈಗ ಸಿಕ್ಕಿಲ್ಲ, ಲೇಟ್ ಆಗೋಯ್ತು ಅಂತ ಏನೋ ಒಂದು ಸುಳ್ಳು ಹೇಳಿ ಬಂದುಬಿಡ್ತಾರೆ. ಇಲ್ಲ, ಒಳ್ಳೆ ವ್ಯಕ್ತಿಗಳನ್ನ ಕಳಿಸಿ, ಗೊತ್ತಲ್ಲಿ ನೀವು ಬರೋಕ್ಕಾಗಿಲ್ಲ ಅಂತಂದರೆ ಅಥವಾ ನೀವೇ ಖುದ್ದಾಗಿ ಬಂದು ಭೇಟಿಯಾಗಿ ತೆಗೆದುಕೊಂಡೋಗಿ ನಿಮ್ಮ ಸಮಸ್ಯೆಗಳು ಎಲ್ಲವೂ ಕೂಡ 100ಕ್ಕೆ, ಅದರಲ್ಲಿ ಎಸ್ಪೆಷಲಿ 100ಕ್ಕೆ 100% ಬಗೆಹರದೇ ಹರಿಯುತ್ತೆ ಅಲ್ಲ. ಮಿಕ್ಕಿದವರೆಲ್ಲರಿಗೂ ಕೂಡ ಚೆನ್ನಾಗಾಗುತ್ತೆ. ಆ ಒಂದು ಅಷ್ಟಲಕ್ಷ್ಮಿ ಅಂತ ತೆಗೆದುಕೊಂಡವ್ರಿಗೆ ಮಾತ್ರ ಅದೃಷ್ಟ ನೀವು ಹುಡ್ಕೊಂಡೋಗಲ್ಲ, ಅದೇ ನಿಮಗೆ ಬರುತ್ತೆ. ಯಾವುದೋ ರೀತಿಯಿಂದ ನಿಮಗೆ ಹಣಕಾಸಿನ ಒಂದು ಸಮಸ್ಯೆ ಬಗೆಹರದೇ ಇರುತ್ತೆ, ಇದಕ್ಕೆ ಗ್ಯಾರಂಟಿ ನಾನು ಕೊಡ್ತೀನಿ ಗೊತ್ತಲ್ಲ. ತುಂಬ ಜನಕ್ಕಾಗಿದೆ ಗೊತ್ತಲ್ಲ. ನಾನು ಇದನ್ನು ಪಬ್ಲಿಸಿಟಿ ಮಾಡೋಂಗಿದ್ರೆ ಯಾವುದೋ ಫಿಲಮ್ ಆಕ್ಟೋಕ್ಕೆಲ್ಲ ಹಿಡಿದ್ಬಿಟ್ಟು ಅದನ್ನು ನಾನು ಹೇಳಿಸ್ಬೋದು. ನಂಗೆ ಅದು ಅವಶ್ಯಕತೆ. ನನ್ನ ವಿದ್ಯಾರ್ಥಿಗಳು ನಮ್ಮ ಕಡೆಯವ್ರಿಗೆ ಮಾತ್ರ, ನಾನು ಯಾರು ಫಾಲೋ ಮಾಡ್ತಾರೋ ಅಥವಾ ಯಾರು ನನ್ನ ತಂತ್ರಗಳನ್ನು ಮಾಡ್ತಾರೋ ಅಂಥವ್ರಿಗೆ ಮಾತ್ರ ಸಿಗಬೇಕು ಅನ್ನೋಂಥದ್ದು ನನಗೆ ಆಶಯ. ಅದಕ್ಕೋಸ್ಕರ ಖಂಡಿತವ್ರು ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡೋಗಿ ನಿಮ್ಮ ಹಣಕಾಸಿನ ಸಮಸ್ಯೆಗಳು ಎಲ್ಲವೂ ಕೂಡ ಪರಿಹಾರ ಆಗಿಲ್ಲ ಅಂತಂದರೆ ಕೇಳಿ. ಅದೇ ಅಷ್ಟಲಕ್ಷ್ಮಿ ಯಂತ್ರದ ಒಂದು ಶಕ್ತಿ ಅಂತ ಹೇಳ್ಬೋದು. ಇನ್ನು ಕೋರ್ಟು ಕಚೇರಿಗಳ ಸಮಸ್ಯೆ ಬಗೆಹರಿಬೇಕು ಅಂತಂದರೆ, ನಿಮ್ಮಂತೆ ಆಗಬೇಕು ಅಂತಂದರೆ ಈ ಒಂದು ಸರಳವಾದಂತಹ ತಂತ್ರವನ್ನು ನೀವು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗತ್ತೆ.
ತುಂಬ ಒಳ್ಳೆಯದಾಗ್ತವೆ. ಕೋರ್ಟು ಕಚೇರಿಗಳ ಸಮಸ್ಯೆ, ಕೇಸು, ಲ್ಯಾಂಡ್ ಲಿಟಿಗೇಷನ್ ಪ್ರಾಬ್ಲಮ್ಮು ಅಥವಾ ಬೇರೆ ಏನೋ ಒಂದು ಈ ಸಮಸ್ಯೆಗಳು ಕೂಡ ನಿಮ್ಮಂತೆ ಆಗುತ್ತೆ. ಇದನ್ನು ನೀವು ಮಾಡ್ಬೋದು, ಅವರ ಪರವಾಗಿ ಬೇರೆಯವ್ರು ಯಾರು ಕೂಡ ಮಾಡಬಹುದು. ಏನು ಅಂತಂದರೆ ಕೋರ್ಟ್ ಅಂತಂದರೆ ಶನಿ ಕಾರಕತ್ವ, ಶನಿ ಅಧಿಪತಿ. ಅದಕ್ಕೆ ನೋಡಿ ಕಪ್ಪು ಬಟ್ಟೆನೇ ಹಾಕ್ಕೊಂಡಿರ್ತಾರೆ ಜಡ್ಜಸ್ ಆಗಲಿ ಅಥವಾ ಲಾಯರ್ಸ್ ಆಗಲಿ ಇದೆಲ್ಲ. ಮತ್ತು ಈ ಕೋರ್ಟು ಕಚೇರಿ ಸಮಸ್ಯೆಗಳ ಬಗೆಹರಿಬೇಕು ಅಂತಂದರೆ 70 to 80% ಕೋರ್ಟು ಕಚೇರಿಗಳ ಸಮಸ್ಯೆ ಬಗೆಹರಿಯುವಂಥದ್ದು ದುಡ್ಡಿನ ವಿಚಾರದಲ್ಲಿ. ಹೌದು, ಎಷ್ಟೊಂದು ಏನು ಆಕ್ಷನ್ ಮಾಡಿರ್ತಾರೆ ಅಥವಾ ಇನ್ನೊಂದು ಏನಾಗುತ್ತೆ, ಅವರು ಪರಿಹಾರ ಕೊಟ್ಬಿಡ್ತು ಅಂತಂದರೆ ಅವ್ರ ಕೇಸ್ ವಾಪಸ್ ತೊಗೊಳ್ಳೋವಂಥದ್ದು ಅಥವಾ ಎಲ್ಲವೂ ಕೂಡ 80% ಕೇಸ್ಗಳು ಬಗೆಹರಿಯುವಂಥದ್ದು ದುಡ್ಡಿನ ವಿಚಾರದಲ್ಲಿ. ಇನ್ನು 20% ಅದು ಬಗೆಹರಿಯಲ್ಲ, ಲೈಫ್ ಲಾಂಗ್ ಬಗೆಹರಿಯಲ್ಲ ಬಿಡಿ. ಅದು ಧರ್ಮಕ್ಕೆ ಸಂಬಂಧಪಟ್ಟದ್ದು, ಜಾತಿಗೆ ಸಂಬಂಧಪಟ್ಟಂಥದ್ದು ಅಥವಾ ಒಂದು ಕೆಲವೊಂದಾರು ಕೇಸ್ಗಳು ದುಡ್ಡು ಕೊಡ್ತೀನಿ ಅಂತಂದ್ರೂ ಬಗೆಯಲ್ಲ, ಅದೇ 20%. ಬಟ್ 80% ಅಷ್ಟು ಕೇಸ್ಗಳು, ಇವಾಗ ಸಾಲ ಕೊಟ್ಟಿಲ್ಲ, ಅವನು ವಾಪಸ್ ಕೊಟ್ಟಿಲ್ಲ, ಅವನು ಚೆಕ್ ಬೌನ್ಸ್ ಕೇಸ್ ಆಗ್ತಾನೆ, ಅಥವಾ ಯಾವುದೋ ಒಂದು ಲಿಟಿಗೇಷನು ಅಂದರೆ ನನ್ನ ಲ್ಯಾಂಡ್ ನಮ್ಮದು ಅಂತ ಆಗ್ತಾನೆ, ಯಾಕಂದ್ರೆ ದುಡ್ಡು ಕೊಟ್ಬಿಡಲಿ ಅಂತ. 1 ಕೋಟಿಗೆ ಒಂದು ಸೈಟ್ ತೊಗೊಂಡಿರ್ತಾನೆ, ನಂದು ಅಂತ ಅವನು ಆಕ್ರಮಣಿಸ್ಕೊಂಡ್ಬಿಡ್ತಾನೆ. ಅವನು ಇದು ಏನಾಗುತ್ತೆ ತೊಂದರೆ ಅಂತ ನಾವು ನೋಡೋದಾಯಿತು ಅಂತಂದರೆ ಅವನೊಂದು ಆಮೇಲೆ ಇನ್ನು ಕೇಸ್ ಹೋರಾಟ ಮಾಡೋಕ್ಕಾಗ್ದೇ ಆಯ್ತಪ್ಪ ನೀನು ಕೇಸ್ ವಾಪಸ್ ತಗೋ, ಒಂದಿಷ್ಟು ದುಡ್ಡು ಕೊಟ್ಬಿಡ್ತೀನಿ, ಮಾತುಕತೆಗೆ ಬಾ ಅಂತ ಅಂದ್ಬಿಟ್ಟು ಮಾತುಕತೆಗೆ ಬಂದು ಕೂತ್ಕೊಂಡು ಸೆಟ್ಲ್ಮೆಂಟ್ ಮಾಡ್ಕೊಂಡು ಹೋಗ್ತಾರೆ. ಅಂದರೆ 80% ಅಂದರೆ ಶನಿಗೂ ಮತ್ತು ಶುಕ್ರನಿಗೂ ಕೂಡ ನಿಕಟವಾದಂಥ ಒಂದು ಸಂಬಂಧ ಇರುತ್ತೆ, ಗೊತ್ತಲ್ಲ. ಹಾಗಾಗಿ ಇದೊಂದು ಅದಕ್ಕೆ ನೀವು ಏನು ಮಾಡಬೇಕು ಅಂತಂದರೆ ನೋಡಿ, ತುಂಬ ಇಂಪಾರ್ಟೆಂಟು ಮಾಡಿ ಇದೊಂದು ಇಟ್ಕೊಳ್ಳಿ ನೀವು ಇದರಲ್ಲಿ ತುಂಬ ಚೆನ್ನಾಗಾಗುತ್ತೆ. ನೀವು ಒಂದು ಕಪ್ಪು ಬಟ್ಟೆನ ತೆಗೆದುಕೊಳ್ಳಿ, ಕರ್ಚೀಫಷ್ಟು ಬಟ್ಟೆ ಇರಬೇಕು. ಅದರ ಮೇಲೆ ಬಿಳಿ ಬಟ್ಟೆ, ಅದಕ್ಕೆ ಸಮನಾದಂಥ ಅಥವಾ ಅದಕ್ಕಿಂತ ಸ್ವಲ್ಪ ಚಿಕ್ಕಿದ್ದರೂ ಪರವಾಗಿಲ್ಲ, ಒಂದು ಕರ್ಚೀಫು, ಅದಕ್ಕಿಂತ ಚಿಕ್ಕ ಕರ್ಚೀಫ್ ಬಿಳಿ ಬಟ್ಟೆ ತೆಗೆದುಕೊಳ್ಳಿ. ಕರ್ಚೀಫಸ್ಟ್ ಇರಬೇಕು. ಅದ್ರ ಮೇಲೆ ನೀವೇನು ಮಾಡಬೇಕು, ತಾಮ್ರದ ತಗಡಲ್ಲಿ ನಿಮ್ಮ ಏನು ಕೋರ್ಟು ಕಚೇರಿಗಳು ಯಾಕೆ ಈ ಥರ ಆಗಿದೆ ಅಂತ ಸ್ವಲ್ಪ ಒಂದು ದೊಡ್ಡ ತಾಮ್ರದ ತಗಡು ತೆಗೆದುಕೊಂಡು ಅದರ ಮೇಲೆ ಸಂಪೂರ್ಣವಾಗಿ ಅದರ ವಿವರವನ್ನು ಬರೆಯಿರಿ. ಬರೆದು ಅದರ ಮೇಲೆ 8 ಚಿಕ್ಕ ಕಬ್ಬಿಣದ ಮೊಳೆಗಳನ್ನು ಹಾಕಿ, ಹಾರ್ಡ್ವೇರ್ ಅಂಗಡಿಯಲ್ಲಿ ಸಿಗುತ್ತೆ ಅಂತಲ್ಲ. ಆಮೇಲೆ ಅದರ ಮೇಲೆ ಚಿಕ್ಕ ಸೌತೆಕಾಯಿ ನೋಡಿ, ಇಷ್ಟಿದ್ರೆ ಸಾಕು, ಸೌತೆಕಾಯಿನ ನೀವು ಹಾಕಬೇಕು. ಚಿಕ್ಕದು ಹುಡ್ಕೊಂಡು ತೊಗೊಂಡು, ದೊಡ್ಡದು ಬೇಕಾಗಿಲ್ಲ. ಕರ್ಚೀಫು ಒಳಗಡೆ, ಯಾಕಂದರೆ ಕಟ್ತೀವಿ, ಅದನ್ನು ಕಟ್ಟೋದ್ರಿಂದ ಅದು ಒಳಗಡೆ ಇಟ್ಟು ಚೆನ್ನಾಗಿ ಗಂಟನ್ನು ಕಟ್ಟಿ ನೀವು ಅದನ್ನು ತೆಗೆದುಕೊಂಡೋಗಿ ನೀವು ಊತು ಬರಬೇಕು. ಎಲ್ಲರೂ ಅದನ್ನು ಹಾಳ ತೆಗೆದದನ್ನು ಊತು ಬಂತು ಅಂದರೆ ತುಂಬ ಕೆಲವೇ ದಿನಗಳಲ್ಲಿ ಹೆಂಗೆ ಬಗೆಹರಿಯುತ್ತೆ ಅಂತಂದರೆ, ಒಳಗಡೆ ಇರೋಂಥ ಸೌತೆಕಾಯಿ ಅದು ನೀರಾಗ್ಬಿಡುತ್ತೆ. ಅದು ಅಂತಂದರೆ ಇದೆಲ್ಲ ತಂದುಬಿಟ್ಟು ಫುಲ್ಲು ಆ ನೀರು ಆಗೋ ಅಷ್ಟರಲ್ಲಿ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗಿರುತ್ತೆ. ಸ್ವಲ್ಪ ಹೂಳ್ಬೇಕು, 1 ಅಡಿ ಅಷ್ಟು ತೆಗೆದ್ಬಿಟ್ಟು ಊದ್ಬಿಟ್ಟು ಮಣ್ಣು ಮುಚ್ಚಿಬಿಟ್ಟು ಬಂದ್ಬಿಡಿ ಸರ್. ನಿಮ್ಮಲ್ಲಿರುವಂಥ ಕರ್ಮಗಳೆಲ್ಲವೂ ಕೂಡ ಹೊಟ್ಟೋಗಿ ಏನೇನು ಪ್ರಾಬ್ಲಮ್ ಇದ್ರು ಅಂತಂದರೆ ಕಾಂಪ್ರಮೈಸ್ ಆಗುವಂಥದ್ದು, ನಿಮ್ಮ ಕಡೆ ತೀರ್ಪಾಗುವಂಥದ್ದು ಅಥವಾ ನಿಮಗೆ ನ್ಯಾಯ ಸಿಗುವಂಥದ್ದು, ಇದೆಲ್ಲವೂ ಕೂಡ ಆಗುತ್ತೆ. ಮಾಡ್ಕೊಳ್ಳಿ, ತುಂಬ ಚೆನ್ನಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಅಲ್ಲ. ಇದು ವಿಶೇಷವಾದಂತಹ ಒಂದು ಕೋರ್ಟು ಮತ್ತು ಕಚೇರಿಗಳ ಸಮಸ್ಯೆ ಬಗೆಹರಿಕೆ ತಂತ್ರ. ಇನ್ನು ಗುರುಗಳೇ, ಹಣಕಾಸಿನ ಸಮಸ್ಯೆಗೇನು ನೀವು ಅಷ್ಟಲಕ್ಷ್ಮಿ ಯಂತ್ರ ನೀವು ಕೊಡ್ತೀರ, ನಾನು ತಗೋದು ಅದು ಪರಿಹಾರ ಆಗಿಬಿಡುತ್ತೆ. ಆದರೆ ಜೀವನದ ಸಮಸ್ಯೆಗೆ ಏನು ಮಾಡೋದು ಗುರುಗಳೇ ಅಂತ ಕೇಳ್ತಾರೆ. ಜೀವನದ ಸಮಸ್ಯೆಗೆ ನಾನು ಅತ್ಯದ್ಭುತವಾದಂಥ ಒಂದು ಕ್ಲಾಸ್ ಮಾಡ್ತೀನಿ, ತುಂಬ ಶಿಬಿರ, ಅತ್ಯದ್ಭುತವಾದಂಥ ಒಂದು ಶಿಬಿರ, ಯಂತ್ರ ಮಂತ್ರ ಮತ್ತು ತಂತ್ರ ಶಿಬಿರ. ಇದನ್ನು ನೀವು ಕಲ್ತ್ಕೋತು ಅಂತಂದರೆ ಜನವಶೀಕರಣ ಮಾಡ್ಬೋದು, ಧನವಶೀಕರಣ ಮಾಡ್ಬೋದು. ವಶೀಕರಣ ಅಂತಂದರೆ ಬರೀ ಕೆಟ್ಟದ ಹುಡುಗಿದಲ್ಲ ವಶೀಕರಣ. ಒಬ್ಬ ಹಾಡು ಹೇಳಿ ಲಕ್ಷಾಂತರ ಜನನ ವಶೀಕರಣ ಮಾಡ್ತಾನೆ, ಒಬ್ಬ ಆ್ಯಕ್ಟಿಂಗ್ ಮಾಡಿ ಲಕ್ಷಾಂತರ ಜನನ ವಶೀಕರಣ ಮಾಡ್ತಾನೆ, ಅದರ ತನ್ನ ಟ್ಯಾಲೆಂಟನ್ನು ತೋರಿಸಿ ಲಕ್ಷಾಂತರ ಜನನ ವಶೀಕರಣ ಮಾಡ್ತಾನೆ. ಹಾಗಾಗಿ ವಶೀಕರಣ ಅಂತಂದರೆ ಕೆಟ್ಟದ್ದು ಮಾತ್ರ ಅಲ್ಲ,
ತನ್ನ ಒಂದು ಟ್ಯಾಲೆಂಟಿಂದ ಜನಗಳನ್ನು ವಶೀಕರಣ ಆ ಟ್ಯಾಲೆಂಟು ಬರೋವಂಥ ಶಕ್ತಿ ಹೇಗೆ ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ ಯಂತ್ರ ಮಂತ್ರ ತಂತ್ರದ ಒಂದು ಶಿಬಿರದಲ್ಲಿ. ಅತ್ಯದ್ಭುತವಾದಂಥ ಒಂದು ಶಿಬಿರ ಗೊತ್ತಲ್ಲ. ನಾನು ದೊಡ್ಡದಾಗಿ ಪಬ್ಲಿಸಿಟಿ ಮಾಡಿದ್ರೆ 100 ಜನ ಬರ್ತಾರೆ, ಬೇಡ ನಂಗೆ ಕಡಿಮೆ ಜನ ಬರಲಿ ಸಾಕು ಗೊತ್ತಲ್ಲ. ಲೆಸ್ ಲಗೇಜ್ ಮೋರ್ ಕಂಫರ್ಟ್ ಅಂತ ಗೊತ್ತಲ್ಲ. ಕೆಲವೊಂದರ ವಿದ್ಯೆಗಳು ಅದ್ಭುತವಾಗಿ, ಯಾಕಂದರೆ ಭಕ್ತಿಯಿಂದ ಬಂದು ಗುರುಗಳ ಮೇಲೆ ಒಂದು ಭಕ್ತಿ, ಗುರುಗಳ ಮೇಲೆ ಒಂದು ನಂಬಿಕೆ ವಿಶ್ವಾಸ ಇತ್ತು ಅಂತಂದ್ರೆ ಮಾತ್ರ ಕಲ್ತ್ಕೋಬೇಕು ಅನ್ನೋದು ನನ್ನ ಆಶೆ ಗೊತ್ತಲ್ಲ. ಏನೋ ಹೇಳ್ಕೊಟ್ಬಿಡ್ತಾರೆ ಏನೋ ಒಂದು, ಖಂಡಿತವಾಗ್ಲೂ ಕೂಡ ನೀವು ಬೇರೆಯವ್ರಿಗೆ ಹೇಳಿಬಿಡಿ, ನೀವು ಮಾತ್ರ ಕಲ್ತ್ಕೊಂಡೋಗಿ. ನಾನು ಹೇಳ್ತೀನಿ ಯಾಕೆ ಅಂತಂದರೆ ನೀವು ಚೆನ್ನಾಗಾಗಿ ಗೊತ್ತಲ್ಲ. ಬೇರೆಯವ್ರನ್ನ ಹೇಳ್ಕೊಟ್ಬಿಡ್ತು ಅಂತಂದರೆ ಈ ವಿದ್ಯೆನ ಅವ್ರು ಚೆನ್ನಾಗಿ ನನ್ನ ಸ್ವಾರ್ಥಕ್ಕೋಸ್ಕರ ಹೇಳ್ತಾರೆ. ಕರ್ಕೊಂಡು ಬನ್ನಿ, ಒಳ್ಳೆ ವ್ಯಕ್ತಿಗಳಿದ್ದರೆ ಖಂಡಿತ ಕರ್ಕೊಂಡು ಬನ್ನಿ, ನಿಮಗೆ ಬೇಕಾದವರು, ನಿಮ್ಗೆ ಸಪೋರ್ಟ್ ಮಾಡೋವಂಥವ್ರು ಗೊತ್ತಲ್ಲ. ಆದರೆ ನೀವು ಮಾತ್ರ ಬಂದು ಕಲ್ತ್ಕೊಂಡು ಹೋಗಿ ಚೆನ್ನಾಗಾಗಿ. ಯಾಕಂದರೆ ನೀವು ನಮ್ಮ ವಿದ್ಯಾರ್ಥಿಗಳು. ತುಂಬ ಖುಷಿ ಆಯಿತು ಗುರುಗಳೇ, ಎಷ್ಟು ಚೆನ್ನಾಗಿ ಕಮೆಂಟ್ಗಳಾಗ್ತಾರೆ ಅಂತ. ತನುಶ್ರೀ ಅಂತ ಅಂದ್ಬಿಟ್ಟು ಅದ್ಭುತವಾಗಿ ಕಮೆಂಟ್ ಆಗ್ತಾರೆ, ಗುರುಗಳೇ ನಂಗೆ ಚೆನ್ನಾಗಾಯಿತು, ನೀವು ಹೇಳೋ ತಂತ್ರ ಸೂಪರು ಅಂತ. ಮತ್ತು ರಮ್ಯಾ ಅಂತ ಅವರು ಕೂಡ ತುಂಬ ಚೆನ್ನಾಗಿ ಕಮೆಂಟನ್ನು ಯಾವಾಗಲೂ ಕೂಡ ಮಾಡ್ತಾಯಿರ್ತಾರೆ. ಗುರುಗಳೇ ನಂಗೆ ಅದಾಯಿತು, ಇದು ಒಳ್ಳೆಯದಾಯಿತು, ಇದಾಯಿತು, ನಂಗೆ ಸಕ್ಸಸ್ ಆಯಿತು, ಬೇರೆಯವ್ರುಗಳೇ ಅವ್ರಿಗೂ ಒಳ್ಳೆಯದಾಯಿತು, ಖುಷಿಯಾಗಿದೆ ಸಾಕು. ಆ ಒಂದು ತೃಪ್ತಿ ನನಗೆ ಸಾಕು. ಅದಕ್ಕೋಸ್ಕರ ಯಂತ್ರ ಮಂತ್ರ ತಂತ್ರದ ಶಿಬಿರವನ್ನು ಕಲ್ತ್ಕೊಳ್ಳಿ. ಜನವಶೀಕರಣ ಧನವಶೀಕರಣ ಆಗುತ್ತೆ. ಯಾವ್ಯಾವ ಸಮಸ್ಯೆಗೆ ನಿವಾರಣೆ ಆಗ್ತಾ ಬಂತು, ಗಂಡ ಹೆಂಡತಿ ಜಗಳ ನಿವಾರಣೆ ಆಗ್ತಾ ಬಂದ್ಬಿಡುತ್ತೆ. ಮತ್ತು ಕೋರ್ಟ್ ಕಚೇರಿಗಳ ಸಮಸ್ಯೆ ನಿವಾರಣೆ ಆಗ್ತಾ ಬರುತ್ತೆ. ಮತ್ತು ಹಣಕಾಸಿನ ಸಮಸ್ಯೆ ನಿವಾರಣೆ ಆಗ್ತಾ ಬರುತ್ತೆ. ತಪ್ಪು ಡಿಸಿಷನ್ ತೊಗೊಂಡು ಜೀವನ ಹಾಳು ಮಾಡ್ಕೊ ಅದು ಸರಿ ಹೋಗ್ತಾ ಹೋಗುತ್ತೆ. ಮತ್ತು ನಿಮ್ಮ ಮಾತಿನಲ್ಲಿ ಒಂದು ಹಿಡಿತ ಅನ್ನೋದು ಬರುತ್ತೆ, ಶಕ್ತಿ ಬರುತ್ತೆ. ನಿಮ್ಮ ಮಾತನ್ನು ಎಲ್ಲ ಕೇಳ್ತಾರೆ, ಜ್ಞಾನ ವೃದ್ಧಿ ಆಗುತ್ತೆ, ಬುದ್ಧಿ ಬರುತ್ತೆ, ಶಕ್ತಿ ಬರುತ್ತೆ, ಆರೋಗ್ಯ ಬರುತ್ತೆ. ಮುದ್ರೆಗಳನ್ನು ಹೇಳ್ಕೊಡ್ತೀನಿ, ಅತ್ಯದ್ಭುತವಾದಂಥ ಮುದ್ರೆಗಳು ಹೇಳ್ಕೊಡ್ತೀನಿ. ಆದರೆ ನೀವು ಸಿಂಪಲ್ಲಾಗಿ ಆ ಮುದ್ರೆ ಮಾಡ್ಕೊಂಡ್ರೆ ಸಾಕು, ಲೈಫ್ ಲಾಂಗ್ ನಿಮ್ಗೆ ಯಾವ ಕಾಯಿಲೆನೂ ಕೂಡ ಬರೋದಿಲ್ಲ. ಅಂತ ಅತ್ಯದ್ಭುತವಾದಂಥ ಮುದ್ರೆಯನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಗೊತ್ತಲ್ಲ. ತುಂಬ ಸರಳವಾಗಿದೆ, ತುಂಬ ಎಫೆಕ್ಟಿವ್ ಆಗಿದೆ. ಜೀವನದಲ್ಲಿ ಆ ಕೆಲವೇ ಮುದ್ರೆಗಳನ್ನು ಮಾಡಿದ್ರೆ ಸಾಕು, ಲೈಫ್ ಲಾಂಗ್ ನಿಮ್ಗೆ ಯಾವ ಇರೋ ಕಾಯಿಲೆನೂ ಹೊರಟೋಗ್ಬಿಡುತ್ತೆ, ಬೇರೆ ಯಾವ ಕಾಯಿಲೆನೂ ಕೂಡ ಬರೋದಿಲ್ಲ. ಅಂಥ ಒಂದು ಪವರ್ಫುಲ್ ಆಗಿರುವಂಥ ಮುದ್ರೆ, ಸೀಕ್ರೆಟ್ ಆಗಿರುವಂಥ ಮುದ್ರೆ, ಅತ್ಯದ್ಭುತವಾದಂಥ ಮುದ್ರೆನ ಹೇಳ್ಕೊಡ್ತೀನಿ. ಮತ್ತು ಕಿವಿಯಲ್ಲಿ ಬೀಜಾಕ್ಷರಿ ಮಂತ್ರವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆ ಒಂದು ಬೀಜಾಕ್ಷರಿ ಮಂತ್ರ ಇಟ್ಕ ಪ್ರಪಂಚವನ್ನು ಆಳ್ಬೋದು ನೀವು ಅದಲ್ಲ. ಅದನ್ನು ನೀವು ಮಾಡ್ಕೊಳ್ಳಿ ಅಂತೆಲ್ಲ. ಒಳ್ಳೆ ನೀವೆಲ್ಲ ಆಳಿಲ್ಲೋ ಪ್ರಪಂಚನ ಅಂತ ಕೇಳುವಾಗೆಲ್ಲ ಒಂದು ಬುದ್ಧಿವಂತರು ನೋಡಿ. ನಾನು ಹೇಳೋಂಥದ್ದು ನಾವು ಆಧ್ಯಾತ್ಮದಲ್ಲಿರೋಂಥವ್ರು, ಎಷ್ಟು ಬೇಕೋ ಅಷ್ಟು ನಾನು ಮಾಡ್ಕೊತೀನಿ. ತುಂಬ ಅತಿ ಆಸೆ ಇತ್ತು ಒಂದು ಎಲ್ಲ ಗುಡ್ಡೆ ಹಾಕೊಂಡು ಏನು ಮಾಡೋಣ, 1000 ಕೋಟಿ 2000 ಕೋಟಿ ತೊಗೊಂಡು ಏನು ಮಾಡೋಣ ಅಲ್ವಾ. ಆವಾಗಲೂ ಇಷ್ಟೇ ತಿನ್ನೋದಿಷ್ಟ ಅನ್ನ ಮಲ್ಕೊಳ್ಳೋದು ಒಂದು ಮೂಲೆಯಲ್ಲಿ. ಆವಾಗಲೂ ಏನು 2000 ಕೋಟಿ ದುಡ್ಡು ಅಂತಂದರೆ ಏನು ವಿಶೇಷವಾದಂಥ ಒಂದು ಸ್ವರ್ಗ ಏನು ಸಿಕ್ಬಿಡಲ್ಲ. ಅವನು ಮನುಷ್ಯ, ನೀವು ಕೋಟಿ ಕಾರ್ ತೊಗೊಳ್ಳಿ, 10 ಕೋಟಿ ಕಾರ್ ತೊಗೊಳ್ಳಿ, ಅದು ರೋಡ್ ಮೇಲೆ ಹೋಗೋದು ಅಂತಲ್ಲ. 2 ಲಕ್ಷದ ಕಾರ್, ಸೆಕೆಂಡ್ ಹ್ಯಾಂಡ್ ಕಾರ್ ತೊಗೊಳ್ಳಿ, ಅದು ರೋಡ್ ಮೇಲೆ ಹೋಗೋದು. ಸ್ಪೆಷಲ್ ಏನಿಲ್ಲ, ಸ್ವಲ್ಪ ಕಂಫರ್ಟಬಲ್ ಇರುತ್ತೆ ಅಷ್ಟೇ. ಅದು ಬಿಟ್ಟರೆ ಸೊ ಆಧ್ಯಾತ್ಮದಲ್ಲಿ ನನ್ನ ವಿದ್ಯಾರ್ಥಿಗಳು ನೀವು ಮುಂದೆ ಬರಬೇಕು ಗೊತ್ತಲ್ಲ. ಈ ಒಂದು ಶಿಬಿರವನ್ನು ನೀವು ಅಟೆಂಡ್ ಮಾಡಿದ್ದೇ ಆಯಿತು ಅಂತಂದರೆ ನಿಮ್ಮ ದೇಹವನ್ನೇ ನಾನು ಯಂತ್ರ ಮಾಡ್ತೀನಿ, ನಿಮ್ಮ ಮಾತನ್ನೇ ಮಂತ್ರ ಮಾಡ್ತೀನಿ. ನೀವು ಮಾಡುವಂಥ ಎಲ್ಲ ಕೆಲಸವೂ ಕೂಡ ತಂತ್ರವನ್ನು ಆಗಬೇಕು, ಆ ರೀತಿ ಮಾಡಿಕೊಡ್ತೀನಿ. ತುಂಬ ಸರಳ, ಅತಿ ಸರಳವಾಗಿರುವಂಥದ್ದು ನಾನು ಹೇಳ್ಕೊಡ್ತೀನಿ. ನೀವು ಮಾಡಿ. ಮಾಟ ಮಂತ್ರ ವಾಮಾಚಾರ ಪ್ರಯೋಗ ಆಗಿದ್ದೆ ಅಂತ ಯಾವುದೇ ರೀತಿಯಂಥ ದೃಷ್ಟಿದೋಷಗಳಿತ್ತು ಅಂತಂದರೆ, ಯಾವುದೇ ಶತ್ರುವಾದಗಳಿದ್ರೂ ಕೂಡ ನಾನು ಹೇಳ್ಕೊಡೋ ಯಂತ್ರ ಮಂತ್ರ ತಂತ್ರದಿಂದನೇ ಅವನ ಸಂಪೂರ್ಣವಾಗಿ ಭಸ್ಮ ಮಾಡಿಬಿಡ್ಬೋದು, ನಾನು ದೂರ ಕಳಿಸ್ಬಿಡ್ಬೋದು, ಅವ್ರು ಇಲ್ಲೇ ಆದಂಗೆ ಮಾಡಿಬಿಡ್ಬೋದು ಅಂತಲ್ಲ. ಆ ಥರ ಒಂದು ಮಾಡ್ಕೊಳ್ಬೋದು. ನೀವು ಮಾಡ್ಕೊಳ್ಳಿ, ಆ ಒಂದು ವಿದ್ಯೆಯನ್ನು ಕಲ್ತ್ಕೊಡಿ. ಶಿಬಿರವನ್ನು ಮಾಡ್ತಾಯಿದ್ದೀನಿ, ಮಿಸ್ ಮಾಡದೆ ಮಾಡಿ ಅಂತಲ್ಲ. ಇದು ವಿಶೇಷವಾದಂಥ ಒಂದು ನಮ್ಮ ಒಂದು ಶಿಬಿರದ ಒಂದು ವಿಚಾರ. ಇನ್ನಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ